ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋನಲ್ಲಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾವಿವಾಗ ಏನು ಹಾಗಲಕಾಯಿ ಇರುತ್ತೆ ಅದನ್ನು ಮೇಲ್ಗಡೆ ಸಿಪ್ಪೆನ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ತೆಕ್ಕೊಂಡು ಅದನ್ನು ಕ್ಲೀನಾಗಿ ಉಪ್ಪಿನ ನೀರಲ್ಲಿ ತೊಳ್ಕೊಬೇಕಾಗತ್ತೆ. ಸೊ ದಟ್ ಅದರಲ್ಲಿರೋ ಏನು ಕಸ ಇರುತ್ತೆ ಅದೆಲ್ಲ ಹೋಗುತ್ತೆ ಕ್ಲೀನಾಗೆ. ಸೊ ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಂಡು ಬೇಕಾದ್ರೆ ಒಂದು 10-15 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ನೀವು ಉಪ್ಪಿನ ನೀರಲ್ಲಿ ನೆನೆಸಿಟ್ಟರೆ ಸ್ವಲ್ಪ ಕೈ ಕಮ್ಮಿ ಆಗುತ್ತೆ. ಸೊ ನಾನಿವಾಗ ವಾಶ್ ಮಾಡಿದ ತಕ್ಷಣ ಇಮಿಡಿಯೇಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಇವಾಗ ನಾನಿವಾಗ ದೊಡ್ಡದು ಹಾಗಲಕಾಯಿ ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ನಾನು ಹಾಫ್ ಕಟ್ ಮಾಡಿದ್ದೀನಿ. ನೀವೇನಾದರೂ ಚಿಕ್ಕ ಹಾಗಲಕಾಯಿಗಳು ಬರುತ್ತಲ್ಲ ಇವಾಗಿನ ಇದರಲ್ಲಿ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಹಾಗೆ ನೀವು ಬಾಯ್ಲ್ ಮಾಡೋಕ್ಕೆ ಇಡ್ಬೋದು. ಸೊ ನಾನಿವಾಗ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಮತ್ತು 1/4 ಚಮಚ ಅರಿಶಿನ ಹಾಕ್ಬಿಟ್ಟು ಒಂದು ಗ್ಲಾಸ್ ಇಲ್ಲ ಒಂದು ಅರ್ಧ ಕುಕ್ಕರ್ ಆಗೋ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ನಾನು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಸೊ ದಟ್ ಬೇಯಿಸ್ಕೊಂಡಾಗೂ ಕೂಡ ಅದರಲ್ಲಿರೋ ಕಹಿ ಅಂಶ ಏನಿರುತ್ತೆ ಅದು ಸ್ವಲ್ಪ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀರು ಮತ್ತು ಉಪ್ಪು ಅರಿಶಿನ ಇಷ್ಟು ಹಾಕಿ ಕೂಗಿಸ್ಕೋಬೇಕಾಗತ್ತೆ. ಒಂದು ವಿಜಿಲ್ ಆದರೆ ಸಾಕು, ಅದು ಬೇಗ ಬೆಂದ್ಬಿಡುತ್ತೆ. ಸೊ ನೆಕ್ಸ್ಟು ನಾನಿವಾಗ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಆ ಮಸಾಲೆಗೆ ನಾನಿವಾಗ ಆಲ್ಮೋಸ್ಟ್ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆನೇ ನಾನಿವಾಗ ಒಂದು ಉಂಡೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಇಷ್ಟಪಡಲ್ಲ ಅಂದರೆ ಬೆಳ್ಳುಳ್ಳಿ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀವು ಕ್ಲೀನಾಗೆ ಗ್ರೈಂಡ್ ಮಾಡಿ ಒಂದು ಬಟ್ಲಿಗೆ ತೆಗೆದಿಟ್ಕೋಬೇಕಾಗತ್ತೆ. ಇದೇನಿರುತ್ತೆ ಸ್ಮೂತ್ ಪೇಸ್ಟ್ ಆಗಿರುತ್ತೆ. ಆಮೇಲೆ ಮತ್ತೆ ತಿರ್ಗಿ ಅದೇ ಥರನೇ ಟೊಮೆಟೊನ ಕೂಡ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೀವುಗೆ ಕ್ರೀಮಿನೆಸ್ ಸ್ವಲ್ಪ ಬೇಕು ಇದರಲ್ಲಿ ಅಂತ ಅಂದರೆ ಈಗ ಕ್ಯಾಶೂನ ಸೋಕ್ ಮಾಡಿ ಕೂಡ ಹಾಕೋಬೋದು. ಬಟ್ ನಾನು ನೆಕ್ಸ್ಟು ಮುಂದೆ ಇದರಲ್ಲಿ ತೋರಿಸ್ತೀನಿ ನೋಡಿ. ನಾನು ಪೀನಟ್ಸ್ ಯೂಸ್ ಮಾಡ್ತೀನಿ, ಸೊ ಅದಕ್ಕೆ ನಾನು ಕ್ಯಾಶೂ ಯೂಸ್ ಮಾಡಿಲ್ಲ ಇಲ್ಲಿ. ಅದೇ ಥರನೇ ಟೊಮೆಟೊ ಕೂಡ ಪ್ಯೂರಿ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ನಾನೊಂದು ಬಾಣಲಿ ಇಟ್ಕೊಂಡು ಬಾಣಲಿ ಒಳಗಡೆ ಮಸಾಲೆಗಳನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೋಬೋದು, ಇಲ್ಲ ನೀವು ಎಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪ ಹಾಕಿ ಎಣ್ಣೆ ಹಾಕಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ ಇಷ್ಟು ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು ಆವಾಗಲೇ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಅದನ್ನು ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿರ್ತೀವಿ ಅದನ್ನು ಫಸ್ಟ್ ಹಾಕಿ ಕ್ಲೀನಾಗೆ ಸ್ವಲ್ಪ ಮಿಕ್ಸ್ ಮಾಡಿ, ಸೊ ದಟ್ ಅದ್ರ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಇರುತ್ತಲ್ಲ ಅದು ಹೋಗಿರುತ್ತೆ. ನೆಕ್ಸ್ಟು ನಾವು ಟೊಮೆಟೋನ ಹಾಕ್ಕೋಬೇಕಾಗತ್ತೆ. ಟೊಮೆಟೊ ಹಾಕ್ಬಿಟ್ಟು ಕ್ಲೀನಾಗೆ ಮಿಕ್ಸ್ ಮಾಡಿಬಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಯಾಕಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದರಲ್ಲಿ ಏನು ವಾಟರ್ ಕಂಟೆಂಟ್ ಇರುತ್ತೆ ಅಥವಾ ನೀರು ಅಂಶ ಏನಿರುತ್ತೆ ಅದೆಲ್ಲ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡಿ ನೀವು. ಅದು ಪಾಡಕ್ಕೆ ಅದು ಬೇಯ್ತಾ ಇರುತ್ತೆ. ಸೈಡಲ್ಲಿ ನೀವು ಹಾಗಲಕಾಯಿದು ಬೀಜನೆಲ್ಲ ತೆಗೆದು ಇಟ್ಕೋಬೇಕಾಗತ್ತೆ. ನಾನು ತೋರಿಸೋದ್ನೆಲ್ಲ ಆಗಲೇ ಅದೇ ಥರನೇ ಬೀಜನೆಲ್ಲ ತೆಗೆದಿಟ್ಟಿಟ್ಕೊಳ್ಳಿ. ಮತ್ತು ಇವಾಗ ನೆಕ್ಸ್ಟು ನಾನು ಒಂದು ಬಾಣಲಿ ಒಳಗಡೆ ನಾನು ಆವಾಗಲೇ ಹೇಳಿದ್ನಲ್ಲ ಕ್ಯಾಶ್ಯೂ ಹಾಕ್ಕೊತಿಲ್ಲ, ಪೀನಟ್ಸ್ ಹಾಕ್ಕೋತಾ ಇದ್ದೀನಿ ಅಂತ. ಸೊ ಈಗ ನಾನು ಪೀನಟ್ಸ್ನ ರೋಸ್ಟ್ ಮಾಡ್ತಾಯಿದ್ದೀನಿ. ಪೀನಟ್ಸ್ನ ರೋಸ್ಟ್ ಮಾಡಿ ನಾನು ಅದರದ್ದು ಬೀಜ ಏನಿದೆ ಅದ್ರ ಮೇಲ್ಗಡೆ ಸಿಪ್ಪೆ ಏನಿರುತ್ತಲ್ಲ ಆ ಸಿಪ್ಪೆನ ತೆಕ್ಕೋತಾ ಇದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ಬೀಜಗಳನ್ನ ಮಾತ್ರ ಉಪಯೋಗಿಸ್ಕೋತಾ ಇದ್ದೀನಿ. ಸೊ ಈ ಟೈಮಲ್ಲಿ ಕೂಡ ನೀವು ಕ್ಯಾಶ್ಯೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಈಗ ನಾನು ಏನು ಕಡಲೆಕಾಯಿ ಬೀಜ ಯೂಸ್ ಮಾಡ್ತಿದ್ದೆ ಅದು ಕಂಪ್ಲೀಟ್ಲಿ ಸ್ಕಿಪ್ಪು ಕೂಡ ಮಾಡ್ಕೋಬೋದು ನೀವು. ಬಟ್ ನಂಗೆ ಕ್ರೀಮಿನೆಸ್ ಬರುತ್ತೆ ಮತ್ತು ಒಂದು ನಟ್ಟಿ ಫ್ಲೇವರ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ನೋಡಿ ಈ ಥರ ಏನು ಎಲ್ಲ ಸಿಪ್ಪೆ ಇರ್ತದೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಉಳಿಯುತ್ತೆ, ಏನು ತೊಂದರೆ ಇಲ್ಲ. ಅದನ್ನು ಇವಾಗ ತರ್ತರಿಯಾಗಿ ರುಬ್ಕೊತೀನಿ ನಾನು. ಇವಾಗ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟು ಅದನ್ನು ಎತ್ತಿಟ್ಕೋತಾ ಇದ್ದೀನಿ. ಸೊ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಇದು ರುಬ್ಕೊಂಡು ಎತ್ತಿಟ್ಕೋಬೇಕು. ಸೊ ಇವಾಗ ನಾನೇನು ಈ ಪೇಸ್ಟ್ ತೋರಿಸ್ತಾ ಇದ್ದೀನಲ್ಲ ಆಲ್ಮೋಸ್ಟ್ ವಾಟರೆಲ್ಲ ಹೋಗ್ಬಿಟ್ಟಿದೆ, ಈ ನೀರಿಲ್ಲ ಇದರಲ್ಲಿ. ಸೊ ಹೀಗೆ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು ನೆಕ್ಸ್ಟಿಗೆ. ಬಟ್ ನನ್ನ ಕ್ರೀಮಿನೆಸ್ಸು ನಟ್ಟಿ ಫ್ಲೇವರ್ ಬೇಕು ಅನ್ನೋದಕ್ಕೋಸ್ಕರ ನಾನು ಇವಾಗ ನೆಕ್ಸ್ಟು ಇನ್ನು ಪೀನಟ್ಸ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಪೀನಟ್ಸ್ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು 1 ಸ್ಪೂನ್ ಹಾಕೋಬೋದು, ಇಲ್ಲ
ಹಾಕ್ಕೊಳ್ದಲ್ಲೇ ಇದ್ರೂ ನಡೆಯುತ್ತೆ. ನಾನು ಇವಾಗ ಎಷ್ಟು ರುಬ್ಕೊಂಡಿದ್ನಲ್ಲ ಅಷ್ಟು ಕೂಡ ಉಪಯೋಗಿಸ್ಕೊಂಡಿದ್ದೀನಿ. ಬೇಡ ಅಂದವರು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಬರೀ ಏನು ಆವಾಗಲೇ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಇಟ್ಟು ಹಾಗೆ ಕೂಡ ಉಪಯೋಗಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ನಾನು ಪೀನಟ್ಸ್ ಹಾಕ್ಬಿಟ್ಟು ಕ್ಲೀನಾಗೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ತಿದ್ದೀನಿ ಅದ್ರ ಜೊತೆ, ಸೊ ದಟ್ ಎಲ್ಲ ಫ್ಲೇವರು ಪೀನಟ್ಸ್ ಜೊತೆಗೆ ಇನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಪೀನಟ್ಸ್ನೂ ಹಾಕ್ಬಿಟ್ಟು ನಾನು ಕ್ಲೀನಾಗೆ ರೋಸ್ಟ್ ಮಾಡಿದ್ದೀನಿ. ಒಂದು ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನೀರು ಹಿಂಬ್ರೋಗಿರುತ್ತೆ. ಪೀನಟ್ಸ್ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ನೀರು ಎಲ್ಲ ಇರೋದೇ ಇಲ್ಲ. ಸೊ ಇದಕ್ಕೆ ನಾನು ಉಪ್ಪು ಹಾಕಿರಲಿಲ್ಲ, ನಾನು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಈ ಬೇಯೋದಕ್ಕೆ ಹಾಗಲಕಾಯಿ ಬೇಯೋದಕ್ಕೆ ಕೂಡ ಉಪ್ಪು ಹಾಕಿರ್ತೀರ. ಸೊ ನೋಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇದಕ್ಕೆ ಮೇಲ್ಗಡೆ, ಇಲ್ಲ ಅಂದರೆ ಅದು ಕೂಡ ನಡೆಯುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿಲ್ದಲ್ಲದು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ಫ್ರೆಶ್ ಫ್ಲೇವರ್ ಇರುತ್ತೆ. ಸೊ ಅದಕ್ಕೆ ಹಾಕಿದ್ದೀನಿ. ಸೊ ಇವಾಗ ನಾನೇನು ಆವಾಗಲೇ ಹಾಗಲಕಾಯಿನಲ್ಲಿ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ, ಆ ಬೀಜನೆಲ್ಲ ತೆಗ್ದಿರೋದು ಹೋಲ್ಸ್ಗೆ ನಾನು ಇವಾಗ ಇದಿದೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಸೊ ನಾನೇನು ಮಾಡ್ಕೊಂಡಿದ್ದೆ ಪೇಸ್ಟು ಅದು ಸ್ವಲ್ಪ ಜಾಸ್ತಿ ಆಯಿತು, ಯಾಕಂದರೆ ನಾನು ಪೀನಟ್ಸ್ ಯೂಸ್ ಮಾಡಿದ್ರಿಂದ. ಸೊ ನೀವು ಪೀನಟ್ಸ್ ಯೂಸ್ ಮಾಡ್ತಿಲ್ಲ ಅಂದರೆ ಏನು ಆ ಮಸಾಲೆ ಇರುತ್ತೆ ಅದು ಇಷ್ಟಕ್ಕೆ ಕ್ಲೀನಾಗೆ ತುಂಬಿಕೊಳ್ಳುತ್ತೆ. ಸೊ ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡು ಅದೇ ಬಾಣಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಬಟ್ ಆದರೆ ಆಮೇಲೆ ಅದು ತಳ ಸೀಯೋಕ್ಕಾಗುತ್ತೆ, ಮತ್ತು ಫ್ಲ್ಯಾಟ್ ಸರ್ಫೇಸ್ ಇಲ್ದಿರೋದ್ರಿಂದ ಕ್ಲೀನಾಗಿ ನಾನು ರೋಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿರೋದಿಲ್ಲ. ಸೊ ಅದಕ್ಕೆ ನಾನು ಬಾಣಲಿ ಶಿಫ್ಟ್ ಮಾಡ್ತೀನಿ. ಇವಾಗ ನೀವು ನೋಡ್ತಿದ್ರಲ್ಲ, ಈ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಸ್ವಲ್ಪ ಹಾಗಲಕಾಯಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಹಾಗಲಕಾಯಿನಲ್ಲಿ ಇನ್ನೂ ಕಹಿ ಇರುತ್ತೆ. ಸೊ ಹಾಗಲಕಾಯಿನಲ್ಲಿ ಕಹಿ ಅಂಶ ಹೋಗಬೇಕು ಅಂತ ಅಂದರೆ ಸ್ವಲ್ಪ ಬೇಯಿಸೋದು ಮತ್ತು ರೋಸ್ಟ್ ಮಾಡೋದು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಾಗಲಕಾಯಿನಲ್ಲಿರೋ ಒಂದು ಬಿಟರ್ನೆಸ್ ಏನಿದೆ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಅದು ಆ್ಯಕ್ಚುಲಿ ಬಿಟರ್ನೆಸ್ ತಿನ್ನೋದ್ರಿಂದನೇ ಒಳ್ಳೆಯದು. ಆದಷ್ಟು ಕಮ್ಮಿ ಮಾಡ್ಕೊಳ್ಳೋ ಮಕ್ಕಳು ಕೊಡೋದ್ರಿಂದ ಕಮ್ಮಿ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊತೀವಿ ಇರೋದು. ರೋಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಮೇಲ್ಗಡೆ ಒಂಥರ ಗೊತ್ತಾಗುತ್ತೆ, ನಿಮ್ಗೆ ಕ್ರಿಸ್ಪಿ ಬರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಇಲ್ಲ ಅಂತಂದರೆ ಬ್ಲ್ಯಾಕಿಶ್ ಲೈನ್ ಬರುತ್ತೆ. ಸೊ ಅದಕ್ಕೆ ಎತ್ತಿಟ್ಕೋಬೇಕು. ಸೊ ನೀವು ಅದನ್ನು ಹಾಗೆ ಕೂಡ ಚಪಾತಿಗೆಲ್ಲ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಏನು ಆವಾಗಲೇ ಮಿಕ್ಕಿರುತ್ತಲ್ಲ ಗ್ರೇವಿ, ಏನು ಆವಾಗಲೇ ಮಿಕ್ಕಿತ್ತು, ಆ ಗ್ರೇವಿಗೆ ಒಂದು ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ. ಸೊ ಗ್ರೇವಿ ಥರ ಮಾಡ್ಕೊಂಡು ಇವಾಗ ಹಾಗಲಕಾಯಿನ ಏನು ಆವಾಗಲೇ ತುಂಬಿಟ್ಕೊಂಡಿದ್ದೆ, ಸೊ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಇದ್ರೊಳಗಡೆ. ನೆಕ್ಸ್ಟು ನಾನು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.